ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಈ ಹುದ್ದೆಗೆ ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೂಲಕ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ನೋಟಿಫಿಕೇಷನ್ ಅಲ್ಲಿ ನಾನು ಸೆಂಡ್ ಮಾಡಿರ್ತೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಬನ್ನಿ, ಒಂದು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಒಂದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಡೈರೆಕ್ಟಾಗಿ ನೋಡ್ಕೋಣ. ನೋಡಿ, ಮೊದಲನೇದಾಗಿ ಅವರ ಒಂದು ಅಧಿಕೃತ ವೆಬ್ಸೈಟನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಹುದ್ದೆಗಳ ವರ್ಗೀಕರಣವನ್ನು ಮಾಡಿದ್ದಾರೆ ಮತ್ತು ಮೀಸಲಾತಿ ಒಂದು ಪ್ರಮಾಣ ಪತ್ರ ಯಾವ ರೀತಿ ಇರಬೇಕಂತಲೂ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಒಂದು ಅರ್ಜಿ ಲಿಂಕ್ನನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಡೈರೆಕ್ಟಾಗಿ ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ನಾನು ಅಪ್ಲಿಕೇಶನ್ ಫಾರ್ಮ್ದೇ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೋಡಿ, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ಒಂದು ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡಬೇಕಂತಿರಲ್ಲ, ಅದು ಹುದ್ದೆಗಳ ವರ್ಗೀಕರಣದಲ್ಲಿ ನೀವು ಮೀಸಲಾತಿ ಅನುಗುಣವಾಗಿ ಸೀಟ್ಗಳ ಹಂಚಿಕೆ ಮಾಡಿದ್ದಾರೆ, ಅದರ ಪ್ರಕಾರ ಒಂದು ಡಿಸ್ಟಿಕ್ನ ಚೂಸ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಬನ್ನಿ, ಈಗ ಅಪ್ಲೈನ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಇದು KA ಪೋರ್ಟಲ್ ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಒಂದು ಕೆಯಿಂದ ಮೊದಲನೇದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಿ ಅಪ್ಲೈನ ಮಾಡೋದಿರುತ್ತೆ. ನೋಡಿ, ಮೊದಲನೇದಾಗಿ ಪ್ರತಿಯೊಬ್ಬ ಅಭ್ಯರ್ಥಿಗಳು ರಿಜಿಸ್ಟರ್ ವಿತ್ ಡಿಜಿಲಾಕರ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೂಲಕ ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಏನು ಕೊಟ್ಟಿರುವಂಥ ಕ್ಯಾಪ್ಚಾ ಇದೆಯಲ್ಲ ಆ ಒಂದು ಕ್ಯಾಪ್ಚಾ ಹಾಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ಆಧಾರ್ ಕಾರ್ಡಿಗೆ ಕೊಟ್ಟಿರುವಂಥ ರಿಜಿಸ್ಟರ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTP ಇಲ್ಲಿ ಫಿಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಈ ರೀತಿಯಾಗಿ ಏನಾದರೂ ಬಂದರೆ, ಈಗಾಗಲೇ ನೀವು ಡಿಜಿಲಾಕರ್ ಜೊತೆಗೆ ರಿಜಿಸ್ಟರ್ ಆಗಿರ್ತೀರ, ಅದಕ್ಕೆ ಈ ರೀತಿಯಾಗಿ ಬಂದಿರುತ್ತೆ. ನೀವು ಫಸ್ಟು ಡಿಜಿಲಾಕರ್ಗೆ ರಿಜಿಸ್ಟರ್ ಮಾಡುವಾಗ ಒಂದು ಸೆಕ್ಯೂರಿಟಿ ಪಿನ್ ಅಂತ ನೀವು ಸೆಟ್ ಮಾಡಿರ್ತೀರ, ಆ ಒಂದು ಸೆಕ್ಯೂರಿಟಿ ಪಿನ್ನ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲ, ನಾನು ಯಾವುದೇ ರೀತಿ ಡಿಜಿಲಾಕರಿಂದ ರಿಜಿಸ್ಟರ್ ಇಲ್ಲ ಅಂತ ಅಭ್ಯರ್ಥಿಗಳಿಗೆ ಡೈರೆಕ್ಟಾಗಿ ಬೇರೆ ಪೇಜ್ ಓಪನ್ ಆಗುತ್ತೆ. ಇನ್ ಕೇಸ್ ನಿಮಗೆ ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ, ಇಲ್ಲ ಸರ್ ನನಗೆ ಒಂದು ಸೆಕ್ಯೂರಿಟಿ ಪಿನ್ ಗೊತ್ತಿಲ್ಲ ಅಂತಂದರೆ ನೀವು ಸಿಂಪಲ್ಲಾಗಿ ಏನು ಮಾಡಿ, ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ಯುವರ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಯುವರ್ ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ. ಅಂದರೆ ಒಂದು ಪಿನ್ನ ಮತ್ತೊಮ್ಮೆ ಸೆಟಪ್ ಮಾಡಬೇಕು. ನೀವು ಇಲ್ಲೇನು ಮಾಡಬೇಕು, 6 ಡಿಜಿಟ್ ನಂಬರ್ ಇರುವಂಥ ಒಂದು ಪಿನ್ನ ಸೆಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಸೆಕ್ಯೂರಿಟಿ ಪಿನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಅಲ್ಲಿ ಒಂದು ಸೆಕ್ಯೂರಿಟಿ ಪಿನ್ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಸೆಕ್ಯೂರಿಟಿ ಪಿನ್ನ ಇಲ್ಲಿ ಸೆಟ್ ಮಾಡ್ಕೊಂಡು ಏನೊಂದು ಈಗ ಸೆಟ್ ಮಾಡಿದರೆ ಆ ಒಂದು ಸೆಕ್ಯೂರಿಟಿ ಪಿನ್ನ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಾನು ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ಡಿಜಿಲಾಕರ್ನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಆಗಿದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಇಲ್ಲಿ ಬರುತ್ತೆ. ಮತ್ತು ಈಗ ನ್ಯೂ ಕ್ಯಾಂಡಿಡೇಟ್ಸ್ಗಳಿಗೆ ಅದು ಡಿಜಿಲಾಕರ್ದು ಸೆಕ್ಯೂರಿಟಿ ಪಿನ್ ಮೊದಲೇ ಕೇಳೋದಿಲ್ಲ. ಫಸ್ಟ್ ಈ ಪೇಜ್ ಓಪನ್ ಆಗಿ ಒಂದು ಸೆಕ್ಯೂರಿಟಿ ಪಿನ್ನ ಸೆಟ್ ಮಾಡೋಂತ ಬರುತ್ತೆ. ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಕೆಳಗೆ ಬಂದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಬರುತ್ತೆ, ಪ್ಲೀಸ್ ವೇಟ್ ಮಾಡಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈಗಾಗಲೇ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಡೀಟೇಲ್ಸ್ ಇನ್ಫಾರ್ಮೇಷನ್ ಇಲ್ಲಿ ಬಂದಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಬಂದಿರುತ್ತೆ ನೋಡಿ, ನಿಮ್ಮ ಒಂದು ವಾಟ್ಸಪ್ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ನ ಹಾಕೊಂಡು ಇಲ್ಲಿ ಸೆಂಡ್ OTP ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ವಾಟ್ಸಪ್ ನಂಬರ್ಗೆ ಒಂದು OTP ಅದು ಸೆಂಡ್ ಆಗುತ್ತೆ. ಅದಕ್ಕೆ ನೀವು ವಾಟ್ಸಪ್ಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ನ ಹಾಕೊಂಡು OTP ಹಾಕಿ ವೆರಿಫೈನ ಮಾಡ್ಕೊಳ್ಳಿ. OTP ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಏನು ಕೇಳ್ತಾ ಇದೆ, ಯೂಸರ್ ನೇಮ್, ಒಂದು ಯೂಸರ್ ನೇಮ್ನ ಸೆಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ನಿಮ್ಮ ನೇಮ್ನೇ ಯೂಸರ್ ನೇಮ್ ಆಗಿ ಇಟ್ಕೊಳ್ಬೋದು. ನಾನು ಎಕ್ಸಾಂಪಲ್ ಆಗಿ ಶ್ರೀ 2001 ಈ ರೀತಿಯಾಗಿ ನಾನು ಯೂಸರ್ ನೇಮ್ನ ಸೆಟ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ನಿಮ್ಮ ಒಂದು ಯೂಸರ್ ನೇಮ್ನ ಸೆಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಇಮೇಲ್ ID, ಒಂದು ಆ್ಯಕ್ಟಿರುವ ಒಂದು ಇಮೇಲ್ IDನ ಹಾಕ್ಕೊಳ್ಳಿ. ಮತ್ತು ಇದಾದ ತಕ್ಷಣ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ. ನೋಡಿ, ಪಾಸ್ವರ್ಡ್ ಸ್ಟ್ರಾಂಗ್ ಆಗಿರಬೇಕು. ಪಾಸ್ವರ್ಡ್ ಯಾವ ರೀತಿಯಾಗಿ ಸೆಟ್ ಮಾಡ್ಕೋತೀರಿ ಅಂದರೆ, ನಿಮ್ಮ ಒಂದು ನೇಮ್ ಕ್ಯಾಪಿಟಲ್ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಲಿ. ನಾನು ಎಕ್ಸಾಂಪಲ್ ಆಗಿ ಶ್ರೀ
1 2 3 4 ಈ ರೀತಿಯಾಗಿ ಸ್ಟ್ರಾಂಗ್ ಆದ ಪಾಸ್ವರ್ಡ್, ಇಲ್ಲಿ ನಿಮ್ಮದು ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ಸ್ಮಾಲ್ ಲೆಟರ್ಸ್ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ಸ್ಗಳು ಒಳಗೊಂಡಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ನ ಇಲ್ಲಿ ಫಿಲ್ ಮಾಡಿ ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ದೀರಾ ಅಂತ. ಇಷ್ಟು ಹಾಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಹಾಕೊಂಡು ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ಹಾಕಿ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬಂದುಬಿಡುತ್ತೆ ನೋಡಿ, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದುಬಿಡುತ್ತೆ. ಈಗ ಡೈರೆಕ್ಟಾಗಿ ನೆಕ್ಸ್ಟು ಒಂದು ಯೂಸರ್ ನೇಮ್ ಜೊತೆಗೆ ನೆಕ್ಸ್ಟು ನೀವು ಲಾಗಿನನ್ನು ಆಗಬೇಕಾಗುತ್ತೆ. ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ಈಗ ಏನೊಂದು ಯೂಸರ್ ನೇಮ್ ಸೆಟ್ ಮಾಡಿರ್ತೀರಲ್ಲ ಆ ಒಂದು ಯೂಸರ್ ನೇಮ್ನ ಹಾಕೊಂಡು ಗೆಟ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಯೂಸರ್ ನೇಮ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಅಂದರೆ OTP SMS ಮೂಲಕ ಕಳಿಸ್ಬೇಕಾ, ಇಮೇಲ್ ಐಡಿಲಿ ಕಳಿಸ್ಬೇಕಾ, ವಾಟ್ಸಪ್ ನಲ್ಲಿ ಕಳಿಸ್ಬೇಕಾ ಅಂತ ಕೇಳ್ತಾರೆ. ನೀವು ಆದಷ್ಟು ಯಾವುದು ನಿಮಗೆ ಸೂಟೇಬಲ್ ಆಗುತ್ತೆ, ಕಂಫರ್ಟೇಬಲ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ವಾಟ್ಸಪ್ನಲ್ಲಿ ಕಳಿಸಂತ ನಾನು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಬಂದಿರುತ್ತೆ. ಆ ಒಂದು OTP ಇಲ್ಲಿ ಫಿಲ್ ಮಾಡಿ. ಈಗೇನೋ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿರ್ತಿಲ್ಲ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಫಿಲ್ ಮಾಡಿ ಮತ್ತು ಇಲ್ಲಿ ಒಂದು ಕ್ಯಾಪ್ಚಾ ಬಂದಿರುತ್ತೆ 30+7 ಎಷ್ಟಿದೆ ಅಂತ ಇರುತ್ತೆ, 37 ಅಂತ ಹಾಕಿ ಕೆಳಗೆ ಕೊಟ್ಟಿರುವಂಥ ಸೈನ್ ಇನ್ ಅಂತ ಆಪ್ಷನ್ ಇದೆ ನೋಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈಗ ಎಷ್ಟು ಪೋಸ್ಟ್ಗಳು ಆ್ಯಕ್ಟಿವ್ ಇದೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ, ಅದೇನು ಬೇಡ. ಇಲ್ಲಿ ಮೇಲೆ ಕೊಟ್ಟಿರುವಂತೆ ಒಂದು ಆಪ್ಷನ್ ಇದೆ ನೋಡಿ, 3 ಲೈನ್ಸ್ ಇದೆಯಲ್ಲ, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ರೀತಿ ಆಪ್ಷನ್ಸ್ ಬರುತ್ತೆ. ಡ್ಯಾಶ್ಬೋರ್ಡು, ಪ್ರೊಫೈಲು, ಪೇಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಇದರಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು 10 ಸ್ಟೆಪ್ಸ್ ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ಬೇಸಿಕ್ ಇನ್ಫಾರ್ಮೇಷನ್ನು ನೀಡಬೇಕಾಗುತ್ತೆ. ಬೇಸಿಕ್ ಇನ್ಫಾರ್ಮೇಷನಲ್ಲಿ ಏನೇನು ನೀಡಬೇಕಂತ ನೋಡ್ಕೋಣ. ಈಗಾಗಲೇ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಡಾಟಾ ಫೆಕ್ಚ್ ಆಗಿರುತ್ತೆ, ಫುಲ್ ನೇಮು, ಜೆಂಡರ್, ಡೇಟ್ ಆಫ್ ಬರ್ತ್ ಎಲ್ಲ ಬಂದಿರುತ್ತೆ. ನಿಮಗೆ ಡೈರೆಕ್ಟಾಗಿ ಇಲ್ಲಿ ಫಾದರ್ ನೇಮ್ ಕೇಳುತ್ತೆ, ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಫಾದರ್ ನೇಮ್ ಇದೆ ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಮದರ್ ನೇಮ್ ಕೇಳುತ್ತೆ, ನಿಮ್ಮ ಒಂದು ಮದರ್ ನೇಮ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ ಒಂದು ಸ್ಟೇಟ್ ಕೇಳುತ್ತೆ, ಸ್ಟೇಟ್ನ ಹಾಕ್ಕೊಳ್ಳಿ. ಡಿಸ್ಟಿಕ್ನ ನಿಮ್ದು ಯಾವ ಡಿಸ್ಟಿಕ್ ಇದೆ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು ಯಾವುದಿದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ನೀಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ನೀಡಿದ ತಕ್ಷಣ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಒಂದಿಷ್ಟು ಇಲ್ಲಿ ಇನ್ಫಾರ್ಮೇಷನ್ಸ್ ಇರುತ್ತೆ ನೋಡಿ. ಆ್ಯಸ್ ದ ಕ್ಯಾಂಡಿಡೇಟ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಾಮ್ 1st to 10th ಅಂತ ಕೇಳ್ತಾರೆ. ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ದೀರಾ ಅಂತ ಕೇಳ್ತಾರೆ. ನೀವೇನಾದರೂ ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್ ನಾನು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲ್ತಿದ್ದೀನಿ ಅಂದರೆ ನೀವು ಸಿಂಪಲ್ ಆಗಿ ನೋ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ನೀವು ಏನಾದರೂ ಮ್ಯಾರೇಜ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಅಲ್ಟರ್ನೇಟ್ ಇಮೇಲ್ ID ಹಾಕಬೇಕಾಗುತ್ತೆ, ಮತ್ತೊಂದು ಇಮೇಲ್ IDನ ಹಾಕ್ಕೊಳ್ಳಿ. ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಪೇರೆಂಟ್ಸ್ದು ಇನ್ನೊಂದು ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ನ ಹಾಕ್ಕೊಳ್ಳಿ. ನಿಮ್ಮದು ಹೈಟು ಸೆಂಟಿಮೀಟರ್ನ ಹಾಕ್ಕೊಳ್ಳಿ, ವೇಟು KGಯಲ್ಲಿ ಎಷ್ಟು ವೇಟ್ ಇದೆ ವೇಟ್ ಹಾಕ್ಕೊಳ್ಳಿ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಯು ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಬೈ KA ಆ್ಯಂಡ್ KPSC ಅಂತ ಇರುತ್ತೆ ನೋಡಿ. ಈಗಾಗಲೇ KA ಮತ್ತು KPSC ನಡೆಸಿರುವಂಥ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ನಲ್ಲಿ ನೀವು ಪಾಸ್ ಆಗಿ ನಿಮ್ಮ ಬಳಿ ಸರ್ಟಿಫಿಕೇಟ್ ಇದ್ದರೆ ಇದನ್ನು ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ನನ್ನ ಕಡೆ ಯಾವುದೇ ರೀತಿ ಸರ್ಟಿಫಿಕೇಟ್ ಇಲ್ಲ ಮತ್ತು KA KPSCಯಲ್ಲಿ ನಡೆಸಿರುವಂಥ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರೆದಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಇದರಲ್ಲಿ 2 ಆಪ್ಷನ್ಸ್ ಬಂದಿದ್ದಾವೆ. ಅಂದರೆ ಏನು ಆಪ್ಷನ್ ಅಂತಂದರೆ ನೋಡಿ, ಮೊದಲೇದಾಗಿ ನಾನು ಈ ಸರ್ಟಿಫಿಕೇಟ್ ಇದ್ದರೆ ಏನು ಡೀಟೇಲ್ಸ್ ನೀಡಬೇಕಂತ ಹೇಳ್ತೀನಿ ನೋಡಿ. ಮೊದಲೇದಾಗಿ ಈ ಒಂದು ಸರ್ಟಿಫಿಕೇಟ್ ಇದ್ದರೆ, ಕಡ್ಡಾಯ ಕನ್ನಡ ಎಕ್ಸಾಮ್ ಸರ್ಟಿಫಿಕೇಟ್ ಇದ್ದರೆ ಏನಿಲ್ಲ, ಸಿಂಪಲ್ಲಾಗಿ ನೀವು ಅದರಲ್ಲಿ ಇರುವಂಥ ಎಕ್ಸಾಮಿನೇಷನ್ ಡೇಟು, ರಿಜಿಸ್ಟ್ರೇಷನ್ ನಂಬರು ಅದೇ ಒಂದು ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ನೋಡಿ. ಎಕ್ಸಾಮಿನೇಷನ್ ಡೇಟು, ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಬೇಡಿ. ಇಷ್ಟು KAಯಿಂದ KPSCಯಿಂದ ಬಂದಿರುವಂಥ ಒಂದು ಸರ್ಟಿಫಿಕೇಟ್ನಲ್ಲಿರುವಂಥ ಇನ್ಫಾರ್ಮೇಷನನ್ನು ಇಟ್ಕೊಳ್ಳಿ. ಇಲ್ಲ ಸರ್ ನಾನು KAಯಿಂದ KPSCಯಿಂದ ಎಕ್ಸಾಮಿನೇಷನ್ ಬರೆದಿದ್ದೀನಿ, ಪಾಸೂ ಆಗಿದ್ದೀನಿ, ಬಟ್ ನನ್ನ ಕಡೆ ಸರ್ಟಿಫಿಕೇಟ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ. ನಿಮ್ಮ ಕಡೆ ಸರ್ಟಿಫಿಕೇಟ್ ಇಲ್ಲ ಅಂದರೆ KPSC ವೆಬ್ಸೈಟ್ನಲ್ಲಿ ಹೋಗಿ, KPSC ನಡೆಸಿರುವಂಥ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ನೀವೇನಾದರೂ ಪಾಸ್ ಆಗಿದ್ದರೆ KPSCಯಲ್ಲಿ ಈಗೂ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. KAಯಿಂದ ಯಾವುದೇ ರೀತಿ ಬರ್ತಾ ಇಲ್ಲ, KAಯಿಂದ ನೀವು ಏನಾದರೂ ಬರೆದು ಪಾಸ್ ಆಗಿದ್ರೆ ಅಂದರೆ ಅದು ಬರ್ತಾ ಇಲ್ಲ, ಅದನ್ನು ಬಿಡಿ. ಅಂಥ ಅಭ್ಯರ್ಥಿಗಳು ನೋ ಅಂತ ಹಾಕ್ಕೊಳ್ಳಿ. ಏಕೆ ಅಂತಂದರೆ ನೀವು SSLC ಮತ್ತು ಉನ್ನತ ಶಿಕ್ಷಣದಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ನೀವೇನಾದರೂ ಕಲ್ತಿದ್ದರೆ ನಿಮಗೆ ಈ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅದು ಏನು ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಕ್ಲಾರಿಫೈನ ಮಾಡ್ಕೊಳ್ಳೋಣ. ನಾನು ಡೈರೆಕ್ಟಾಗಿ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಅದನ್ನು ತಿಳಿದುಕೊಂಡು ನೋಡ್ಕೊಳ್ಳೋಣ. ಈ ಒಂದು ನೋಟಿಫಿಕೇಷನಲ್ಲಿ ಬಂದಿದೆ ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೋಡಿ. ಏನಿದೆ ಅಂದರೆ ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ SSLC ಏನೋ ಒಂದು ಪರೀಕ್ಷೆಯಲ್ಲಿ
ರಾಜ್ಯ ಸರ್ಕಾರವು ತತ್ಸಮಾನಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಂದರೆ SSLCಗಿಂತ ಉನ್ನತ ಮಟ್ಟ ಪರೀಕ್ಷೆಗಳಾಗಿರ್ಬೋದು ಅಂಥ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದಾರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ನೀವೇನಾದರೂ ಪಾಸ್ ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿರುವ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವೇನಾದರೂ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ಅಂದರೆ ಇಲ್ಲಿ ನಿಮಗೆ 3 ರೀತಿ ಬಂದು ಮೊದಲೇದಾಗಿ KPSCಯಿಂದ ನಡೆಸಿದ್ದ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದರೆ ಸರ್ಟಿಫಿಕೇಟ್ ಹಾಕಿ ಎಸ್ ಅಂತ ಹಾಕಿ ಸರ್ಟಿಫಿಕೇಟ್ ನಂಬರ್ ಹಾಕ್ಕೊಳ್ಳಿ. ಫಸ್ಟ್ ಒನ್ನು ಅದನ್ನು ಮಾಡ್ಕೊಳ್ಳಿ. ಏನು KA ಮತ್ತು KPSCಯಿಂದ ನೀವೇನಾದರೂ ಪಾಸ್ ಆಗಿದ್ದರೆ ಸರ್ಟಿಫಿಕೇಟ್ನ ಹಾಕ್ಕೊಳ್ಳಿ. ಇನ್ ಕೇಸ್ ನಮ್ಮ ಕಡೆ ಸರ್ಟಿಫಿಕೇಟ್ ಇಲ್ಲ, ಕನ್ನಡ ಎಕ್ಸಾಮ್ ಬರೆದಿಲ್ಲ ಅಂದರೆ ನೀವು ಕಂಪಲ್ಸರಿ ನೋ ಅಂತ ಹಾಕೊಂಡ್ರೆ ನಿಮಗೆ ಆ ಒಂದು ಪರೀಕ್ಷೆಯಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಏನಂದರೆ SSLC ಅಥವಾ ಉನ್ನತ ಮಟ್ಟದಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ನೀವೇನಾದರೂ ಕಲ್ತಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಕೊಡೋದಿಲ್ಲ, ನಿಮಗೆ ಅದರಿಂದ ವಿನಾಯಿತಿಯನ್ನು ಇಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ನಾನು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತು ಇಲ್ಲ ನಾನು KAಯಿಂದನೂ ಬರೆದಿಲ್ಲ ಮತ್ತು ನನಗೆ ಪ್ರಥಮ ಅಥವಾ ದ್ವಿತೀಯ ಭಾಷೆ ನಾನು SSLC ಅಥವಾ ಉನ್ನತ ಶಿಕ್ಷಣದಲ್ಲಿ ನಾನು ಲ್ಯಾಂಗ್ವೇಜನ್ನು ಕಲ್ತಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ 150 ಅಂಕಗಳಿಗೆ 50 ಅಂಕಗಳನ್ನು ಗಳಿಸಲೇಬೇಕಾಗತ್ತೆ. ಆದಮೇಲೆ ನೀವು ಅರ್ಹರಾಗಿರ್ತೀರ. ಇಷ್ಟು ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಂದ ಬಂದಿರುವಂಥ ಅಪ್ಡೇಟು ಈ ರೀತಿಯಾಗಿ ಇರುತ್ತೆ. ನೀವು ನೋ ಅಂತ ಹಾಕಿದ್ರು, ನೀವು SSLCಲಿ ಫಸ್ಟ್ ಲ್ಯಾಂಗ್ವೇಜ್ ಏನಾದರೂ ಕಲ್ತಿದ್ರು ನಿಮಗೆ ಯಾವುದೇ ರೀತಿ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಅವರು ಬರೆಸೋದಿಲ್ಲ. ಈ ರೀತಿಯಾಗಿ ನೀವು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಹಾಕ್ಕೊಳ್ಳಿ. ನೋಡಿ, ಇಷ್ಟು ನಾನು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಹೇಳಿದ್ದೀನಿ. ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಎಸ್ ಹಾಕೊಂಡು ಆ ಒಂದು ಡೀಟೇಲ್ಸ್ನ ಹಾಕೊಂಬಿಡಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಅಂದರೆ SSLC ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಲ್ಲೇನಿಲ್ಲ, ಸಿಂಪಲ್ಲಾಗಿ 10ನೇ ನೋಂದಣಿ ಅಥವಾ ರೂಲ್ ಸಂಖ್ಯೆ ಅಂದರೆ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದರಲ್ಲಿರುವಂಥ ಡಾಟಾ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನೀವು ಸಿಂಪಲ್ಲಾಗಿ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಡೀಟೇಲ್ಸ್ ಹಾಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಡಾಟಾ ಅದೇ ಬಂದುಬಿಡುತ್ತೆ. ನೋಡಿ, ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫೆಚ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಬಂದಿರುತ್ತೆ. ನೋಡಿ, ಇನ್ನೊಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಗೆ 10ನೇ ತರಗತಿಯಲ್ಲಿ ಪೂರ್ಣಗೊಳಿಸಿದ್ದೀರಾ ಅಂತ ಅದೊಂದು ಆಪ್ಷನ್ ಬಂದಿದೆ ಅಂದರೆ ಇದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ರಿಲೇಟೆಡ್ ಆಗಿರುತ್ತೆ. ನೋಡಿ, ಇದು ಆಟೋಮೆಟಿಕ್ಕಾಗಿ ಎಸ್ ಅಂತ ಬಂದರೆ ನಿಮಗೆ ಕಡ್ಡಾಯ ಕನ್ನಡದಿಂದ ವಿನಾಯಿತಿಯನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಆಪ್ಷನ್ಸ್ ಬಂದಿರುತ್ತೆ. ನೋಡಿ, ಇಷ್ಟು ಹಾಕೊಂಡು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಪರೀಕ್ಷೆ ವಿವರ ಅಥವಾ ಒಂದು PUC ಡೀಟೇಲ್ಸ್ ನೆಕ್ಸ್ಟ್ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ. PUC ಇನ್ಫಾರ್ಮೇಷನಲ್ಲಿ ಮೊದಲೇದಾಗಿ ಹ್ಯಾವ್ ಯು ಕಂಪ್ಲೀಟೆಡ್ 12th ಆರ್ PUC ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು PUC ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ ತಕ್ಷಣ ನೆಕ್ಸ್ಟು ನೀವು ಒಂದು PUC ಮಾರ್ಕ್ಸ್ ಕಾರ್ಡ್ನ ಮುಂದಿಟ್ಕೊಳ್ಳಿ. ಅದರಲ್ಲಿರುವಂಥ ಡೀಟೇಲ್ಸ್ ಇನ್ಫಾರ್ಮೇಷನ್ ಹಾಕೋದಿರುತ್ತೆ. ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೂಲ್ ನಂಬರ್ನ ಹಾಕ್ಕೊಳ್ಳಿ. ಇಲ್ಲಿ ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. ಒಂದು PUC ಪಾಸಿಂಗ್ ಇಯರು, ಪಾಸಿಂಗ್ ಮಂತು ಯಾವುದಿದೆ ನೋಡಿ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು PUC ಬೋರ್ಡ್ ನೇಮ್, ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತಿದೆಯಲ್ಲ ಆ ಬೋರ್ಡ್ ನಂಬರ್ನ ಫಿಲ್ ಮಾಡಿ. ನೇಮ್ ಆ್ಯಸ್ ಇನ್ PUC 12 ಅಂದರೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆ ಅದನ್ನು ಫುಲ್ ನೇಮ್ನ ಹಾಕ್ಕೊಳ್ಳಿ. ನಿಮ್ಮ ಒಂದು PUC ಕಾಲೇಜ್ ನೇಮ್ನ ಹಾಕ್ಕೊಳ್ಬೇಕಾಗುತ್ತೆ. ಅದೇ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತಾನೇ ಆಟೋಮೆಟಿಕ್ಕಾಗಿ ಅದು ಬಂದುಬಿಡುತ್ತೆ. ಮತ್ತು ಕೊನೆಯದಾಗಿ ಸ್ಟ್ರೀಮ್ ಅಂತ ಬಂದಿರುತ್ತೆ. ಸ್ಟ್ರೀಮ್ ಅಂದರೆ ಇಲ್ಲಿ ನಿಮ್ಮದು ಯಾವುದು ಸೈನ್ಸ್ ಕಂಪ್ಲೀಟ್ ಮಾಡಿದ್ದೀರಾ PUCನಲ್ಲಿ ಅಥವಾ ಕಾಮರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಆರ್ಟ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಂತಿರುತ್ತೆ. ನಿಮ್ಮದು ಯಾವ ಸ್ಟ್ರೀಮ್ ಮಾಡಿದ್ದೀರಾ ಆ ಒಂದು ಸ್ಟ್ರೀಮ್ನ ಹಾಕ್ಕೊಂಡು ಇಷ್ಟು ಇನ್ಫಾರ್ಮೇಷನ್ ನೀಡಿ ಸಿಂಪಲ್ಲಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 4th ಸ್ಟೆಪ್ನಲ್ಲಿ ರಿಸರ್ವೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಟಗರಿ ಅಥವಾ ಮೀಸಲಾತಿ ರಿಸರ್ವೇಷನ್ಸಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾರೆ. ನೀವೇನಾದರೂ ಜನರಲ್ ಮೆರಿಟ್ ಅಲ್ಲಿ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದರೆ ನೋ ಅಂತ ಹಾಕಿ ಕಂಟಿನ್ಯೂ ಮಾಡಿ. ಇಲ್ಲ ಸರ್, ನಾನು ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಬೇಕಾಗಿದೆ, SC ST OBC ಅಂತ ಏನು ಕ್ಯಾಟಗರಿ ಇದೆಯಲ್ಲ ಬೇಕಂದರೆ ಇಲ್ಲಿ ನೀವು ಎಸ್ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ ಒಂದು RD ನಂಬರ್ ಕೇಳುತ್ತೆ. ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವಂಥ RD ನಂಬರ್ನ ಹಾಕ್ಕೊಳ್ಳಿ. RD ನಂಬರ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಆ ಒಂದು ಸರ್ಟಿಫಿಕೇಟ್ನಲ್ಲಿರುವಂಥ ಡಾಟಾ ಆಟೋಮೆಟಿಕ್ಕಾಗಿ ಫೆಚ್ ಆಗಿಬಿಡುತ್ತೆ. ನೋಡ್ಕೊಂಡು ಹಾಕೊಂಡ್ಮೇಲೆ ಯಾವ ರೀತಿ ಬರುತ್ತೆ ಅಂತ. ನೋಡಿ, RD ನಂಬರ್ ಹಾಕಿದ ತಕ್ಷಣ ನಿಮ್ಮದು ಯಾವುದು ಕ್ಯಾಟಗರಿ ಇದೆ ಮತ್ತು ಆ ಕ್ಯಾಟಗರಿಯಲ್ಲಿ ಕಾಸ್ಟ್ ಯಾವುದಿದೆ ಅಂತ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಮತ್ತು ಅದರ ಜೊತೆಗೆ ನಿಮಗೆ ಇಲ್ಲಿ
ಆ್ಯಕ್ಚುಯಲ್ ಕ್ಯಾಂಡಿಡೇಟ್ ನೇಮ್ ಯಾವ ರೀತಿ ಇದೆ ಮತ್ತು RD ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನೇಮ್ ಯಾವ್ದು ರೀತಿಯಾಗಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಆಪ್ಷನ್ಸ್ ಇದೆ ಇಂಪಾರ್ಟೆಂಟ್, ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಅಂದರೆ ಇದು ಆ್ಯಕ್ಚುಯಲ್ ನಿಮ್ಮ SLC ಅಥವಾ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ನೇಮ್ ಆಗಿರುತ್ತೆ. ಇದು ನೇಮ್ ಆಫ್ RD ಸರ್ವಿಸ್ ಅಂದರೆ ಈಗ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ ನೇಮ್ ಆಗಿರುತ್ತೆ. ಇವು ಎರಡೂ ಒಂದೇ ಆಗಿದ್ದರೆ ಇಲ್ಲಿ ನೀವು ಏನು ಮಾಡಬೇಕು, ಸೇಮ್ ಅಂತ ಹಾಕಬೇಕು. ಇಲ್ಲ ಇಲ್ಲಿ ಬೇರೆ ನಿಮ್ಮ ನೇಮ್ ಬರ್ತಾ ಇದೆ ಅಂದರೆ ಈ ಇನ್ನೊಂದು ಆಪ್ಷನ್ ಇದೆ ನೋಡಿ, ಪೆಂಡಿಂಗ್ ಅಂತ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಕಂಪಲ್ಸರಿ ಇರುತ್ತೆ. ಇವು ಎರಡೂ ಕಡೆ ನೇಮ್ ಒಂದೇ ಇದ್ದರೆ ನೀವು ಸಿಂಪಲ್ಲಾಗಿ ಏನು ಮಾಡ್ಕೊಳ್ಳಿ, ಸೇಮ್ ಅಂತ ಹಾಕ್ಕೊಳ್ಳಿ. ಇಷ್ಟು ಒಂದು ಕೆಟಗರಿಯಲ್ಲಿ ಈ ಒಂದು ಫಿಲ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಇನ್ಫಾರ್ಮೇಷನ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ರಿಲಿಜನ್ಸ್ ಕೇಳುತ್ತೆ. ನಿಮ್ಮ ಒಂದು ರಿಲಿಜನ್ಸ್ ಯಾವುದಿದೆ ಆ ರಿಲಿಜನ್ಸ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕಲ್ಯಾಣ ಕರ್ನಾಟಕ HK ಅಭ್ಯರ್ಥಿಗಳು ನೀವೇನಾಗಿದ್ದರೆ ನಿಮ್ಮ ಕಡೆ HK ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಎಸ್ ಅಂತ ಹಾಕೊಂಡು ಆ ಸರ್ಟಿಫಿಕೇಟ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಡಾಟಾ ಬಂದುಬಿಡುತ್ತೆ. ಇಲ್ಲ ಅಂದರೆ ನಾನ್ HK ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗಳು ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇನ್ ಕೇಸ್ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಎಸ್ ಅಂತ ಹಾಕೊಂಡ್ರೆ ಇಲ್ಲಿ ಯಾವುದೇ ರೀತಿ ಏನು ಇನ್ಫಾರ್ಮೇಷನ್ ಕೇಳೋದಿಲ್ಲ. ಇದಾದ ತಕ್ಷಣ ಕೊನೆಯದಾಗಿ ಇಂಪಾರ್ಟೆಂಟ್ ಏನಂದರೆ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಫಾರ್ VAO ಫಾರ್ ದ RPC ನಾನ್ ಪೋಸ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ, ಒಂದು ನೋಟಿಫಿಕೇಷನ್ ಹುದ್ದೆಗಳ ವರ್ಗೀಕರಣ ಮಾಡಿದರೆ ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀನಿ ಅಂತೆಲ್ಲ ಆ ಒಂದು ಡಿಸ್ಟಿಕ್ನಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಳಿ. ಒಂದೇ ಡಿಸ್ಟಿಕ್ಕಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ನಾನು ಒಂದು ಡಿಸ್ಟಿಕ್ಕಿಗೆ ಈಗ ಅಪ್ಲೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡಿಸ್ಟಿಕ್ನ ಚೂಸ್ ಮಾಡ್ಕೊಂಡು ನೀವು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಎಡಿಷ್ನಲ್ ಕ್ಲೇಮ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಒಂದು ಜನರಲ್ಸ್ ಕ್ಲೇಮ್ಸ್ ಇರುತ್ತೆ ನೋಡಿ. ಮೊದಲೇದಾಗಿ ಡು ಯು ಕ್ಲೇಮ್ ಅ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸಿಪ್ಲೈಡ್ ಪರ್ಸನ್ ಅಂತ ಕೇಳ್ತಾ. ಅಂದರೆ ಇದೊಂದು ರಿಸರ್ವೇಷನ್ ಆಗಿರುತ್ತೆ. ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಅದು ಸರ್ಟಿಫಿಕೇಟ್ ಇರುತ್ತೆ, PDP ಅಂತ ಹೇಳ್ತಾರೆ ಅದಕ್ಕೆ. PDP ಅಂದರೆ ರಿಸರ್ವೇಷನ್ಸ್ ಇರುತ್ತೆ. ಇದು ಆ ಒಂದು PDP ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ನಮ್ಮ ಕಡೆ ಈ ಸರ್ಟಿಫಿಕೇಟ್ ಇಲ್ಲಾಂದರೆ ಸಿಂಪಲ್ಲಾಗಿ ನೀವು ನೋ ಅಂತ ಹಾಕೋಬೋದು. ಇದಾದ ತಕ್ಷಣ ನೆಕ್ಸ್ಟು KA ಮತ್ತು KPSC ಎಕ್ಸಾಮಿನೇಷನಲ್ಲಿ ನೀವೇನಾದರೂ ಡಿಬಾರ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೀವೇನಾದರೂ ಕ್ರಿಮಿನಲ್ ಕೇಸ್ನಲ್ಲಿ ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಡು ಯು ಹ್ಯಾವ್ ಅ ಕಂಪ್ಯೂಟರ್ ನಾಲೆಜ್, ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಇಲ್ಲಿ ಕೇಳಿರ್ತಾರೆ. ನೀವು ಕಂಪ್ಯೂಟರ್ ನಾಲೆಜ್ ಮುಗಿಸಿರ್ಬೇಕಂದ್ರೆ ನಿಮ್ಮ ಕಡೆ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ನೀವೇನಾದರೂ ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕು. ಮತ್ತು ಯಾವ ಒಂದು ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಆ ಒಂದು ಸರ್ಟಿಫಿಕೇಟ್ ಎಷ್ಟು ಮಂತ್ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆ ಒಂದು ಸರ್ಟಿಫಿಕೇಟ್ 6 ಮಂತ್ಸ್ದಾಗಿರ್ಬೋದು ಅಥವಾ ಕಂಪ್ಲೀಟ್ ಡಿಪ್ಲೊಮಾ ಜೊತೆಗೆ ನೀವೇನಾದರೂ ಆ ಒಂದು ಕಂಪ್ಯೂಟರ್ಸ್ ಕೋರ್ಸ್ನ ಕಂಪ್ಲೀಟ್ ಮಾಡಿದರೆ ಹಾಕ್ಕೋಬೋದು. ಇಲ್ಲ ಸರ್ ನಾನು ಯಾವುದೇ ರೀತಿಯಾಗಿ ಕಂಪ್ಯೂಟರ್ ನಾಲೆಜ್ ಅಥವಾ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಬಟ್ ಸರ್ಟಿಫಿಕೇಟ್ ಇಲ್ಲಾಂದರೆ ಇದನ್ನು ಇಷ್ಟೇ ಬಿಟ್ಟುಬಿಡಿ. ಇಷ್ಟು ಇನ್ಫಾರ್ಮೇಷನ್ನ ನೀವು ನೀಡ್ಕೋಬೋದು. ನಾಲೆಜ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಸರ್ಟಿಫಿಕೇಟ್ ಕೋರ್ಸ್ ಇಲ್ಲಾಂದರೆ ನೀವು ಇಷ್ಟೇ ಬಿಟ್ಬಿಡಿ, ಇದೇನು ಕಂಪಲ್ಸರಿ ಇಲ್ಲ. ಇಷ್ಟು ಡೀಟೇಲ್ಸನ್ನು ನೀಡಿ. ಇದಾದ ತಕ್ಷಣ ಏಜ್ ರಿಲ್ಯಾಕ್ಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೇಳುತ್ತೆ. ನೀವೇನಾದರೂ ಈ ಕೆಟಗರಿ ಒಳಗೆ ಬರ್ತಾ ಇದ್ದರೆ ಅಂದರೆ ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಎಕ್ಸ್ ಮಿಲಿಟರಿ ಪರ್ಸನ್ ಆಗಿದೆ, ನಿಮಗೆ ಅಂದರೆ ಇನ್ನೂ ಏಜ್ ರಿಲ್ಯಾಕ್ಷನ್ ಇರುತ್ತೆ. ನೀವೇನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಾಗಿದ್ದರೆ ಇಂಥ ಅಭ್ಯರ್ಥಿಗಳಲ್ಲಿ ಏಜ್ ರಿಲ್ಯಾಕ್ಷನ್ ತೊಗೊಳ್ಬೋದು, ಇಲ್ಲಾಂದರೆ ಅಷ್ಟೇ ಸಿಂಪಲ್ಲಾಗಿ ಬಿಟ್ಬಿಡಿ. ಇದಾದ ತಕ್ಷಣ ನೆಕ್ಸ್ಟು ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಥವಾ ವಿಶೇಷ ಚೇತನ ಮೀಸಲನ್ನು ಪಡೀತಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಅದನ್ನು ಎಸ್ ಅಂತ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ನೀಡಬೇಕು. ಇಲ್ಲ ನಾನು ಯಾವುದೇ ರೀತಿಯಾಗಿ ವಿಶೇಷ ಚೇತನ ಮೀಸಲನ್ನು ಪಡಿತಿಲ್ಲ ಅಂದರೆ ಸಿಂಪಲ್ಲಾಗಿ ಇನ್ನೂ ಅಂತ ಹಾಕೊಂಡು ಇಲ್ಲಿ ಸೇವ್ ಡೀಟೇಲ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ. ಇದಾದ ತಕ್ಷಣ ನೆಕ್ಸ್ಟು ಎಡಿಷ್ನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂದರೆ ಎಡಿಷ್ನಲ್ ಕ್ವಾಲಿಫಿಕೇಷನ್ ಹೈಯರ್ ಕ್ವಾಲಿಫಿಕೇಷನ್ ಕಲ್ತಿದ್ರಲ್ಲ ಅದರದ್ದು ಡೀಟೇಲ್ಸ್ ಇರಬೇಕಾಗುತ್ತೆ. ನೋಡಿ ಮೊದಲೇದಾಗಿ ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಅಂತ ಇರುತ್ತೆ. ಇದೇನು ಕಂಪಲ್ಸರಿ ಇರೋದಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ನೀವು ಡಿಗ್ರಿ ಏನಾದರೂ ಕಂಪ್ಲೀಟ್ ಮಾಡಿದರೆ ITI ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಅಂಥ ಅಭ್ಯರ್ಥಿಗಳು ಹಾಕ್ಕೊಳ್ಬೋದು. ಇಲ್ಲಿ UG ಡಿಗ್ರಿ ಅಂತಿದೆ, ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೆ UG ಡಿಗ್ರಿ ಅಂತ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಡಿಗ್ರಿ ಯಾವುದಂತ ಕೇಳುತ್ತೆ. ಇಲ್ಲಿ ನೋಡಿ ಡಿಗ್ರಿ ಕೇಳುತ್ತೆ. ಇಲ್ಲಿ ನಿಮ್ಮದು ಡಿಗ್ರಿ ಯಾವುದು ಕಂಪ್ಲೀಟ್ ಆಗಿದೆ ನೋಡಿ, BE BSc ಅಥವಾ ನಾರ್ಮಲ್ BA ಬ್ಯಾಚುಲರ್ ಆಫ್ ಆರ್ಟ್ಸಾ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಇಲ್ಲಿ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಸದ್ಯಕ್ಕೆ ಫಲಿತಾಂಶ ಸ್ಥಿತಿ ಕೇಳ್ತಾರೆ, ಫಾಸ್ಟ್ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಯೂನಿವರ್ಸಿಟಿ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ. ನಿಮ್ಮದು ಯೂನಿವರ್ಸಿಟಿ ಯಾವುದಿಲ್ಲ ಆ ಯೂನಿವರ್ಸಿಟಿಲಿ ಸರ್ಚ್ ಮಾಡಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಮದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆದರೆ ಇಲ್ಲಿ ರಾಣಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಯೂನಿವರ್ಸಿಟಿ ಸಿಗುತ್ತೆ. ಆ ಯೂನಿವರ್ಸಿಟಿ ಯಾವುದಿದೆಯಲ್ಲ ಆ ಯೂನಿವರ್ಸಿಟಿನ ಇಲ್ಲಿ ನೀವು ಈ ರೀತಿಯಾಗಿ ಚೂಸ್ ಮಾಡಬೇಕು ಅಷ್ಟೇ. ಇಷ್ಟು ಚೂಸ್ ಮಾಡಿ ಕಾಲೇಜ್ ನೇಮ್ ಇರುತ್ತೆ, ನಿಮ್ಮ ಕಾಲೇಜ್ ನೇಮ್ನ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ರಿಕಗ್ನೈಸ್ಡ್ ಬೈ ಕೇಳುತ್ತೆ, ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ICSE ಇಂದ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ನಿಮಗೆ ಕೌನ್ಸಿಲ್ ಆಫ್
ಹಾರ್ಟಿಕಲ್ಚರ್ ಆಗಿರ್ಬೋದು CBSE ಇಂದ ಆ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಅದನ್ನು ಹಾಕೋಬೋದು. ಇಲ್ಲ ನಾನು ಸಿಂಪಲ್ಲಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಇದನ್ನು ಹಾಕೋಬೇಕಾಗತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಪಡೆದ ಅಂಕಗಳು, ಒಟ್ಟು ಅಂಕಗಳು ಎಷ್ಟು ಅಂತ ಹಾಕಬೇಕಾಗತ್ತೆ. ಟೋಟಲ್ ಆಗಿ ನೀವು ಎಷ್ಟು 6 ಸೆಮ್ ಇದೆಯಲ್ಲ ಅದರದ್ದು ಟೋಟಲ್ ಮಾರ್ಕ್ಸು ಮತ್ತು ಎಷ್ಟು ಅಂಕ ಪಡೆದಿದ್ದೀರಿ ಅಂತ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಪರ್ಸೆಂಟೇಜ್ ಬಂದುಬಿಡುತ್ತೆ. ಮತ್ತು ಕೋರ್ಸ್ ಅವಧಿ ಎಷ್ಟಿದೆ, ನಿಮ್ಮದು ಡಿಗ್ರಿ 3 ಇಯರ್ಸ್ ಅಥವಾ 2 ಇಯರ್ಸ್ ಎಷ್ಟಿದೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಪಾಸ್ ಆದ ವರ್ಷ, ನಿಮ್ಮದು ಡಿಗ್ರಿ ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. ಪಾಸಿಂಗ್ ಇಯರ್ನ ಹಾಕೋಬೇಕಾಗುತ್ತೆ. ನೀವು ಡಿಗ್ರಿಯಲ್ಲಿ ಯಾವ ಒಂದು ಕಾಂಬಿನೇಷನ್ ಜೊತೆಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ, ನಾ ಎಕ್ಸಾಂಪಲ್ ಆಗಿ ಬಯಾಲಜಿ ಇತ್ತು, ನಮ್ಮ ಒಂದು ಕೆಮಿಸ್ಟ್ರಿ ಇತ್ತು, ಈ ರೀತಿಯಾಗಿ ನಿಮ್ಗೆ ಯಾವ ಒಂದು ಕಾಂಬಿನೇಷನ್ ಇದಲ್ಲ ನಿಮ್ಮದು ಸಬ್ಜೆಕ್ಟ್ಗಳು, ಆ ಒಂದು ಕಾಂಬಿನೇಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದಾದ ತಕ್ಷಣ ನೆಕ್ಸ್ಟು ಒಂದು ಕೆಲಸದ ಅನುಭವ ಅಥವಾ ವರ್ಕ್ ಎಕ್ಸ್ಪೀರಿಯೆನ್ಸ್ಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾರೆ. ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಹೊಂದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಸ್ಥೆಯ ಪ್ರಕಾರ ಆಗಿರ್ಬೋದು, ಸಂಸ್ಥೆಯ ಹೆಸರಾಗಿರ್ಬೋದು, ರೋಲು, ಜಾಬು ಯಾವುದಿದೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೀಡ್ಕೊಳ್ಳಿ. ಮತ್ತು ಪ್ರಸ್ತುತ ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಕರೆಂಟ್ ವರ್ಕಿಂಗ್ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಮತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಡೇಟಿಂದ ಎಷ್ಟರವರೆಗೆ ನೀವು ಮಾಡಿದ್ದೀರಾ ಅಂತ ಅನುಭವದ ಬಗ್ಗೆ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲ ನಮ್ಮದು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ನೆಕ್ಸ್ಟ್ ಅಂತ ಹೋಗಿ ನೀವು ಇಷ್ಟು ಡೀಟೇಲ್ಸ್ ನೀಡಿ ಇಲ್ಲಿ ಆ್ಯಡ್ ಎಕ್ಸ್ಪೀರಿಯೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕಾಲಮ್ನಲ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಆ್ಯಡ್ ಆಗುತ್ತೆ. ಇಲ್ಲಾಂದರೆ ಸಿಂಪಲ್ಲಾಗಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಡಾಕ್ಯುಮೆಂಟ್ಸ್ ಸಿಂಪಲ್ ಆಗಿದೆ, ಒಂದು ಫೋಟೋಗ್ರಾಫಿ, ಒಂದು ಸಿಗ್ನೇಚರ್, ಇಷ್ಟೇ ನೀವು ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ನೀವು ಸಿಂಪಲ್ಲಾಗಿ ಏನು ಮಾಡಿ, ನಿಮ್ಮ ಒಂದು ಫೋಟೋನ ಇದು ವೈಟ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಲರ್ ಬ್ಯಾಕ್ಗ್ರೌಂಡ್ ಏನೂ ಅವರು ಮೆನ್ಷನ್ ಮಾಡಿಲ್ಲ, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ ಅದನ್ನು ಕ್ರಾಪ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ನೀವು GPG ಫಾರ್ಮೆಟಲ್ಲಿ, ಅಂದರೆ ಅದು ಒಂದು GPG ಫಾರ್ಮೆಟಲ್ಲಿ ಲೆಸ್ ದೆನ್ 1 MB ಒಳಗೆ ಇರಬೇಕಾಗತ್ತೆ. ನಿಮ್ಮದು ಕ್ರಾಪ್ ಮಾಡಿದರೆ ಅದು 1 MB ಮೇಲೆ ಆಗೋದೇ ಇಲ್ಲ. ಕ್ರಾಪ್ ಮಾಡಿ ಒಂದು ಪ್ಲೇಸ್ಟೋರ್ನಲ್ಲಿ ಕ್ಲಿಯರ್ ಸ್ಕ್ಯಾನರ್ ಅಂತ ಆ್ಯಪ್ ಇದೆ, ಅದರೊಳಗೆ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಂಡು ಸೇವ್ ಮಾಡಿದರೆ ಅದು 1 MB ಒಳಗೆ ಇರುತ್ತೆ. ಅದನ್ನು ಫೋಟೋಗ್ರಾಫಿಯಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರು 1 MB ಒಳಗೆ ಇರುತ್ತೆ, ಅದು ಸಿಗ್ನೇಚರ್ನ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಅಂತ ಮಾಡಿದರೆ ಇಲ್ಲಿ ನಿಮ್ಮದು ಪ್ರಿವ್ಯೂ ತೋರಿಸುತ್ತೆ. ಮತ್ತೊಂದು ಸಲ ಪ್ರಿವ್ಯೂ ನೋಡ್ಕೊಳ್ಳಿ ಅದು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೇನಿಲ್ಲ ಅಂತ. ಇಷ್ಟು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ರಿಸೈಸ್ ಮಾಡೋಂಥ ನಾನು ವಿಡಿಯೋ ಮಾಡ್ತಿದ್ದೆ, ಬಟ್ ಬೇಡ, ಯಾಕಂದರೆ ಕ್ರಾಪ್ ಮಾಡಿದರೆ ಅದು 1 MB ಒಳಗೆ ಆಗುತ್ತೆ GPG ಫಾರ್ಮೆಟಲ್ಲಿ. ಫೋಟೋ ಸಿಗ್ನೇಚರ್ನ ಇಷ್ಟು ರೀತಿಯಾಗಿ ಅಪ್ಲೋಡ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮೊದಲನೇದಾಗಿ ಚೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದೆ ಅಪ್ಲೋಡೆಡ್. ಈ ರೀತಿಯಾಗಿ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಡಿಕ್ಲರೇಷನ್ ಇರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಒಂದು ಡ್ರಾಫ್ಟ್ ಇರುತ್ತೆ. ಒಂದು ಸಲ ಅಪ್ಲಿಕೇಶನ್ ಚೆಕ್ ಮಾಡ್ಕೋಬೇಕು, ಏನೇನು ಡೀಟೇಲ್ಸ್ ನೀಡಿರ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ. ಪ್ರಿಂಟೌಟ್ ಡ್ರಾಫ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪ್ರಿಂಟೌಟ್ ಬರುತ್ತೆ. ಅಂದರೆ ಏನೇನು ಇನ್ಫಾರ್ಮೇಷನ್ ನೀಡಿದಿರಲ್ಲ ಒಂದು ಸಲ ಕ್ಲಿಯರಾಗಿ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ. ಒಂದು ಸಲ ಕ್ಲಿಯರಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸಲ ನೀವು ಕಂಪಲ್ಸರಿ ಚೆಕ್ ಮಾಡಲೇಬೇಕಾಗತ್ತೆ. ಪ್ರತಿಯೊಬ್ಬರು ಈ ರೀತಿಯಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಡ್ರಾಫ್ಟ್ ಅಪ್ಲಿಕೇಶನ್ ಆಗಿರುತ್ತೆ. ಇದು ಚೆಕ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ನ ಹೋಗೋಣ. ನೋಡಿ, ಒಂದು ಸಲ ಆ ಡ್ರಾಫ್ಟ್ ಅಪ್ಲಿಕೇಶನ್ನ ನೋಡಿಕೊಂಡು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ಶೋ ವಾಂಟ್ ಟು ದ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಗುತ್ತೆ. ಕೊನೆಯದಾಗಿ ಒಂದು ಪೋಸ್ಟ್ ಸೆಲೆಕ್ಷನ್ಸು ಮತ್ತು ಕೊನೆಯದಾಗಿ ಒಂದು ಪೇಮೆಂಟ್ ಇರುತ್ತೆ. ಇದಾದ ತಕ್ಷಣ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇಲ್ಲಿ ಈಗಾಗಲೇ ನಿಮಗೆ 2 ಹುದ್ದೆಗಳನ್ನು ಕರೆದಿದ್ದಾರೆ, VAO ಮತ್ತು ಲ್ಯಾಂಡ್ ಸರ್ವರ್ ಅಂತ. ಈಗ ನಾನು VAOಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈಗ ವಿಲೇಜ್ ಅಕೌಂಟೆಂಟ್ಗೆ ಮಾತ್ರ ನಾನು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದು ಹೇಳ್ತಾ ಇದ್ದೀನಿ. ಇಲ್ಲಿ VAO RK ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಟಗರಿ ವೈಸ್ ಎಷ್ಟು ಒಂದು ಅಮೌಂಟ್ ಇದೆ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸ್ಬಿಡುತ್ತೆ. ನಮಗೆ SC/ST ಅಭ್ಯರ್ಥಿಗೆ 500 ರೂಪೀಸ್ ಇರುತ್ತೆ, ಇನ್ನುಳಿದ ಅಭ್ಯರ್ಥಿಗಳಿಗೆ 750 ಇರುತ್ತೆ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 250 ರೂಪೀಸ್ ಇರುತ್ತೆ. ನಿಮಗೆ ವಿಲೇಜ್ ಅಕೌಂಟೆಂಟ್ಗೆ ಇಲ್ಲಿ 500 ರೂಪೀಸ್ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಲ್ಲಿ VAOಗೆ ಈ ರೀತಿಯಾಗಿ ಟಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೋಸ್ಟ್ ಪ್ರಿಫರೆನ್ಸ್ ರಿವ್ಯೂ ತೋರಿಸುತ್ತೆ. ಅಂದರೆ ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಬರುತ್ತೆ. ಇಲ್ಲಿ ಪೇ ನೌ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಪೇಮೆಂಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಮತ್ತು Paytm UPI ಮೂಲಕ ಪೇಮೆಂಟ್ನ ಮಾಡ್ಬೋದು. ಆದಷ್ಟು UPI ಮೇಲೆ ಮಾಡ್ಕೊಳ್ಳಿ. ಇಲ್ಲಿ ಫೋನ್ಪೇ ಅಂತ ಇರುತ್ತೆ ನೋಡಿ, ಈ ಒಂದು ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊ. ಆಟೋಮೆಟಿಕ್ಕಾಗಿ ನಿಮ್ಮ ಫೋನ್ಪೇ ಓಪನ್ ಆಗುತ್ತೆ.
ನೋಡಿ ಡೈರೆಕ್ಟಾಗಿ ಫೋನ್‌ಪೇ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಪಿನ್ ಹೊಡೆದು ಅಮೌಂಟ್‌ನ ಪೇ ಮಾಡಿಬಿಡಿ. ಪೇಮೆಂಟ್ ಆದ ತಕ್ಷಣ ನಿಮಗೆ ಇಲ್ಲಿ ಪೇಯ್ಡ್ ಅಂತ ಬಂದುಬಿಡುತ್ತೆ. ಈ ರೀತಿಯಾಗಿ ಸಕ್ಸಸ್ ಬರುತ್ತೆ. ಇಲ್ಲಿ ಪೇಮೆಂಟ್ ಹಿಸ್ಟ್ರಿ ಯಾವ ಒಂದು ಜಾಬ್‌ಗೆ ಹಾಕಿರ್ತೀವಲ್ಲ ಇಲ್ಲಿ ಇನ್ಫಾರ್ಮೇಷನ್ ಬಂದಿರುತ್ತೆ ನೋಡಿ. ಇಲ್ಲಿ ₹500 ಪೇ ಆಗಿದೆ. ಯಾವ ಒಂದು ಈ ಒಂದು ರಿಸಿಪ್ಟನ್ನು ನೀವು ವ್ಯೂವರ್ ರಿಸಿಪ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸ್ಕ್ರೀನ್‌ಶಾಟ್ ಅಥವಾ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಪೇಮೆಂಟ್‌ನ ಮಾಡ್ಕೊಳ್ಳಿ. ನಿಮ್ಮದು ಈಗ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೊನೆಯದಾಗಿ ಫೈನಲ್ ಪ್ರಿಂಟನ್ನು ತೆಗೆದುಕೊಳ್ಬೇಕಲ್ಲ, ಅದಕ್ಕೆ ನೀವು ಇಲ್ಲಿ 3 ಲೈನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ಏನೋ ಒಂದು ರಿಪೋರ್ಟ್ ಸೆಂಟರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಪಲ್ಸರಿಯಾಗಿ ಫೈನಲ್ ಪ್ರಿಂಟೌಟ್ನ ತೆಗೆದುಕೊಳ್ಳಿ. ನೋಡಿ ಇಲ್ಲಿ ಮೊದಲನೇ ಆಪ್ಷನ್ ಬರುತ್ತೆ ನೋಡಿ, ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಆಫ್ PDF ಅಂತ ಇರುತ್ತೆ. ಅಂದರೆ ಪೇಮೆಂಟ್ ಆಗಿದ್ದು ಇಲ್ಲಿ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಕಂಪಲ್ಸರಿ ನಿಮಗೆ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ ಫೀ ಮಾಡಿದ್ದು ಮತ್ತು ಫೈನಲ್ ಪ್ರಿಂಟೌಟ್ನ ಕೊನೆ ತನಕ ನೀವು ಪ್ರಿಂಟೌಟ್ನ ತೆಗೆದುಕೊಂಡಿರಬೇಕು ಅಂತ. ಅದಕ್ಕೆ ಇಲ್ಲಿ ಡೌನ್ಲೋಡ್ PDF ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ಪ್ರಿಂಟೌಟ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಆಗುತ್ತೆ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈಗ ಕಂಪ್ಲೀಟಾಗಿ ಪೇಮೆಂಟ್ ಆಗಿರುವಂಥ ಒಂದು ಫೈನಲ್ ಪ್ರಿಂಟೌಟ್ ಬಂದುಬಿಡುತ್ತೆ ನೋಡಿ. ಇಲ್ಲಿ ಕೊನೆಯದಾಗಿ ನಿಮಗೆ ಇಲ್ಲಿ ಪೇಮೆಂಟ್ ಆಗಿದೆ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ಈ ರೀತಿಯಾಗಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂಗೆ ಸುಲಭವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಯಾವುದೇ ರೀತಿ ಮಿಸ್ಟೇಕ್ ಮಾಡದೆ ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ನೀವು ಹಾಕ್ಕೊಳ್ಳಿ. ಈ ರೀತಿಯಾಗಿ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಕರೆದಿರುವಂಥ ವಿಲೇಜ್ ಅಕೌಂಟೆಂಟ್. ನೆಕ್ಸ್ಟ್ ವಿಡಿಯೋ ಲ್ಯಾಂಡ್ ಸರ್ವರ್ಗೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಯಾವ ರೀತಿ ಮಾಡಬೇಕಂತ ಮಾಹಿತಿ ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ.